ಪ್ರೈಸ್ ದ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂಥದ್ದು ಕ್ರೈಸ್ತ ಪ್ರಪಂಚದ ಸುಳ್ಳು ಬೋಧನೆಗಳ ವಿರುದ್ಧ ನಿತ್ಯ ಜೀವವನ್ನು ನೀಡುವ ಯೇಸುವಿನ ಸತ್ಯವಾಕ್ಯಗಳು ಎಂಬುದರಲ್ಲಿ 11ನೇ ಭಾಗದಲ್ಲಿದ್ದೇವೆ. ಕಳೆದ 10ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ರಹಸ್ಯ ಬರೋಣ ಎಂಬುವಂಥ ಬೋಧನೆಯು ಒಂದು ಸುಳ್ಳಾದ ಬೋಧನೆ, ಅದು ಕ್ರಿಸ್ತ ವಿರೋಧಿಯಾಗಿರುವಂಥ ಪೋಪ್ನಿಂದಲೇ ಬಂದಿರುವಂಥದ್ದು ಎಂಬುದಾಗಿ ಗಮನಿಸಿದೆವು. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಎರಡನೇದಾಗಿ ಬರುವಾಗ ಬಹಿರಂಗವಾಗಿ ಬರುತ್ತಾರೆಯೇ ಹೊರತು ರಹಸ್ಯವಾಗಿ ಬರುವುದಿಲ್ಲ ಎಂಬುದಾಗಿ ಹಲವಾರು ವಾಕ್ಯಗಳನ್ನು ಗಮನಿಸಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳಲಿಕ್ಕಿರುವಂಥದ್ದು ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರಗಳು ಇನ್ನೂ ನೆರವೇರಲಿಲ್ಲವೇ ಅಥವಾ ನೆರವೇರಿ ಮುಗಿದಿದೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಹೇಳುವುದೇನೆಂದರೆ ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಆ 70 ವಾರಗಳಲ್ಲಿ 69 ವಾರಗಳು ನೆರವೇರಿದೆ ಮತ್ತು ಇನ್ನೊಂದು ವಾರ ಅಂದರೆ 7 ವರ್ಷಗಳು ಬಾಕಿ ಉಳಿದಿವೆ. ಅದನ್ನು ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಹೋದ ನಂತರ ಕ್ರಿಸ್ತ ವಿರೋಧಿಯು ಬಂದು ಆ 7 ವಾರಗಳನ್ನು ನೆರವೇರಿಸುತ್ತಾನೆ. ಹೇಗೆಂದರೆ 3.5 ವರ್ಷ ಉಪದ್ರವ ಕಾಲ ಮತ್ತೆ 3.5 ವರ್ಷ ಮಹಾ ಉಪದ್ರವ ಕಾಲವನ್ನು ನಡೆಸಿ ಆನಂತರ ಯೇಸು ಕ್ರಿಸ್ತರು ಎರಡನೇದಾಗಿ ಬಹಿರಂಗವಾಗಿ ಬರುತ್ತಾರೆ ಎಂಬುದಾಗಿ ಒಂದು ಸುಳ್ಳಾದ ಬೋಧನೆಯನ್ನು ಹೇಳುವವರಾಗಿದ್ದಾರೆ. ಆದರೆ ಈ ಬೋಧನೆಯು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಸಹ ನಾವು ಓದಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ. ಆಮೇನ್. ಸರಿ, ಈಗ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ ವಚನ 24. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದುದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಆಮೇನ್. ಈ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಧ್ಯಾನಿಸುವುದಾದರೆ 6 ಕಾರ್ಯಗಳು ನೆರವೇರಬೇಕಾಗಿದೆ. ಅಷ್ಟು ಮಾತ್ರವಲ್ಲ, 70 ವಾರಗಳು ಕಳೆಯಬೇಕಾಗಿದೆ ಮತ್ತು ಇದನ್ನು ಕೊಡಲ್ಪಟ್ಟಿರುವಂತದ್ದು ತನ್ನ ಸ್ವಂತ ಜನರಿಗೆ ಅಂದ್ರೆ ಇಸ್ರಾಯೇಲ್ ಜನರಿಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದನ್ನು ಒಂದೊಂದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ನಾವು ಗಮನಿಸುವಂತದ್ದು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದಾನಿಯೇಲನಿಗೆ ಗಬ್ರಿಯೇಲ್ ದೂತನು ಪ್ರವಾದನೆಯನ್ನು ಹೇಳಬೇಕಾದ್ರೆ ಶಾರೀರಿಕವಾಗಿದ್ದಂತ ಇಸ್ರಾಯೇಲ್ ಜನರನ್ನು ಸೂಚಿಸಿ ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ ಎಂಬುದಾಗಿ ಕೊಡಲ್ಪಟ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಅಂದರೆ ಇದನ್ನು ಯೆರೂಸಲೇಮ್ ಜನರಿಗೆ ಕೊಡಲ್ಪಟ್ಟಿರುವಂತಹ ಪ್ರವಾದನೆಯ ವಾಕ್ಯ ಎಂಬುದನ್ನು ತಿಳಿದಿರಬೇಕು. ಎರಡನೇದಾಗಿ 70 ವಾರಗಳು ಕಳೆಯಬೇಕು ಎಂಬುದಾಗಿ ಸಹ ಬರೆಯಲ್ಪಟ್ಟಿದೆ. ಈ 70 ವಾರಗಳು ಅಂದರೆ ಏನು? ಈ 70 ವಾರಕ್ಕೆ ಪ್ರಾರಂಭದ ದಿನ ಯಾವುದು, ಅಂತ್ಯದ ದಿನ ಯಾವುದು, ಈ 70 ವಾರಗಳಲ್ಲಿ ಏನೇನೆಲ್ಲ ನಡೆಯಬೇಕು ಎಂಬುದಾಗಿ ಒಂದೊಂದಾಗಿ ವಾಕ್ಯಗಳನ್ನು ಗಮನಿಸೋಣ. ಅದರಲ್ಲಿ ಮುಖ್ಯವಾದದ್ದು 70 ವಾರಗಳು ಅಂದರೆ 490 ವರ್ಷಗಳನ್ನು ಸೂಚಿಸುತ್ತವೆ ನನ್ನ ಸಹೋದರ ಸಹೋದರಿಯರೇ. ಹೇಗೆಂದರೆ ಪ್ರವಾದನೆಯ ದಿನವು ದೇವರ ಎಣಿಕೆಯಲ್ಲಿ ಒಂದು ದಿನವನ್ನು ಒಂದು ವರ್ಷದಂತೆ ಎಣಿಸಿದ್ದಾರೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 34ನೇ ವಚನ. ನೀವು ಆ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ಸಮವಾಗಿ ದಿನ ಒಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈಬಿಟ್ಟವರ ಗತಿ ಎಂತದ್ದೆಂದು ತಿಳಿದುಕೊಳ್ಳಬೇಕು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ದಿನ ಒಂದಕ್ಕೆ 1 ಸಂವತ್ಸರದ ಮೇರೆಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಒಂದು ದಿನವನ್ನು 1 ವರ್ಷದಂತೆ ಲೆಕ್ಕ ಹಾಕಿದ್ದಾರೆ ಪ್ರವಾದನೆ ದಿನವನ್ನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಎಜೆಕೇಲನ ಗ್ರಂಥ 4ನೇ ಅಧ್ಯಾಯ 6ನೇ ವಚನವನ್ನು ನೀವು ಗಮನಿಸೋದಾದ್ರೆ ವರ್ಷ ಒಂದಕ್ಕೆ 1 ದಿನದ ಮೇರೆಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಪ್ರವಾದನೆ ದಿನವು ಒಂದು ದಿನಕ್ಕೆ 1 ವರ್ಷದ ಹಾಗೆ ಎಣಿಸಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಹಾಗಾದರೆ 70 ವಾರಗಳು ಎಷ್ಟು ವರ್ಷವನ್ನು ಸೂಚಿಸುತ್ತದೆ ಎಂಬುದಾಗಿ ಲೆಕ್ಕ ಹಾಕೋಣ. ಒಂದು ವಾರಕ್ಕೆ 7 ದಿನಗಳು. ಹಾಗಾದರೆ 70 ವಾರಕ್ಕೆ 70 × 7 490 ದಿನಗಳು. ಅಂದರೆ 490 ಪ್ರವಾದನೆ ದಿನಗಳು. ಹಾಗಾದರೆ ದೇವರ ಎಣಿಕೆಯಲ್ಲಿ ಇದು 490 ವರ್ಷಗಳನ್ನು ಸೂಚಿಸುತ್ತದೆ ನನ್ನ ಸಹೋದರ ಸಹೋದರಿಯರೇ. ಸರಿ, ಈ 490 ವರ್ಷ ಇಸ್ರಾಯೇಲ್ ಜನರಿಗೆ ಕೊಡಲ್ಪಟ್ಟಿದ್ದಂತದ್ದು. ಅಂದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಆ 490 ವರ್ಷಗಳನ್ನು ಕೊಡಲ್ಪಟ್ಟಿತ್ತು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಇದಕ್ಕೆ ಪ್ರಾರಂಭದ ಸಮಯ ಯಾವುದು ಎಂಬುದಾಗಿ ಕೇಳೋದಾದ್ರೆ 457ರಲ್ಲಿ ಅಂದರೆ ಕ್ರಿಸ್ತ ಪೂರ್ವ 457ನೇ ನಾವು ಪ್ರಾರಂಭದ ಸಮಯ ಎಂಬುದಾಗಿ ತಿಳಿದಿರಬೇಕು. ಅದಕ್ಕೆ ವಾಕ್ಯ ಆಧಾರವನ್ನು ಗಮನಿಸೋಣ. ಎಜ್ರ 7ನೇ ಅಧ್ಯಾಯ ವಚನ 11 ರಿಂದ 12. ಯಾಜಕನು ಶಾಸ್ತ್ರಿಯು ಇಸ್ರಾಯೇಲರಿಗೆ
ಕೊಡಲ್ಪಟ್ಟ ಯೆಹೋವನ ಆಜ್ಞಾ ವಿಧಿ ಸೂತ್ರಗಳಲ್ಲಿ ವಿದ್ವಾಂಸನೂ ಆದ ಎಜ್ರನಿಗೆ ಅರಸನಾದ ಅರ್ತಷಸ್ತನು ಕೊಟ್ಟ ಪತ್ರದ ನಕಲು. ರಾಜಾದಿರಾಜನಾದ ಅರ್ತಷಸ್ತನು ಯಾಜಕನು, ಪರಲೋಕ ದೇವರ ಧರ್ಮಶಾಸ್ತ್ರದಲ್ಲಿ ಪ್ರವೀಣನೂ ಆದ ಎಜ್ರನಿಗೆ ಇತ್ಯಾದಿ. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಅರ್ತಷಸ್ತನು ಕೊಟ್ಟ ಪತ್ರದ ನಕಲು. ಇದು ಯಾರಿಗೆ ಕೊಡುವಂತದ್ದು ಅಂದ್ರೆ ಎಜ್ರನಿಗೆ ಕೊಡುವಂತ ಪತ್ರ. ಅಂದರೆ ನೀವು ಹೋಗಿ ಬಿದ್ದು ಹೋಗಿರುವಂತ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿರಿ ಎಂಬುದಕ್ಕೋಸ್ಕರ ಆ ರಾಜನ ಮುಖಾಂತರ ಎಜ್ರನಿಗೆ ಒಂದು ರಾಜಾಜ್ಞೆಯು ಹೊರಡುವಂತದ್ದಾಗಿದೆ. ಇಲ್ಲಿ ಇದನ್ನು ಕೊಟ್ಟಿರುವಂತಹ ಸಮಯ ಯಾವಾಗ ಎಂಬುದಾಗಿ ನೋಡುವುದಾದ್ರೆ ಕ್ರಿಸ್ತಪೂರ್ವ 457ರಲ್ಲಿ ಎಂಬುದಾಗಿ ಇತಿಹಾಸದಲ್ಲೂ ಸಹ ನಾವು ಗಮನಿಸಿ ತಿಳಿದುಕೊಳ್ಳಬಹುದು. ಸರಿ, ಪ್ರಾರಂಭದ ಸಮಯವೇನೋ ತಿಳಿದುಕೊಂಡು, ಆದರೆ ಇದು ಮುಗಿಯುವಂತದ್ದು 70ನೇ ವಾರ ಸಂಪೂರ್ಣವಾಗಿ ಮುಗಿಯುವಂತದ್ದು ಯಾವಾಗ ಎಂಬುದಾಗಿ ನೀವು ಕೇಳೋದಾದ್ರೆ ಕ್ರಿಸ್ತ ಶಕ 34ರಲ್ಲಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಇದು ಹೇಗೆ ಎಂಬುದಾಗಿ ಒಂದೊಂದು ವಾಕ್ಯ ಆಧಾರಗಳನ್ನಿಟ್ಟು ಈಗ ಗಮನಿಸಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ದಾನಿಯೇಲನ ಗ್ರಂಥದಲ್ಲಿ 9ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಆ 6 ಕಾರ್ಯಗಳು ಯಾವುವು ಮತ್ತು ಆ 6 ಕಾರ್ಯಗಳನ್ನು ಯಾರು ನೆರವೇರಿಸಿದರು ಎಂಬುದಾಗಿ ಗಮನಿಸಿ ತಿಳಿದುಕೊಂಡು ಮತ್ತೆ ಮಿಕ್ಕಿರುವಂತಹ 3 ವಾಕ್ಯಗಳನ್ನು ಗಮನಿಸಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಇಲ್ಲಿ ಗಮನಿಸುವಂತದ್ದು ಅಧರ್ಮವನ್ನು ಕೊನೆಗಾಣಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಅಧರ್ಮವನ್ನು ಕೊನೆಗಾಣಿಸುವಂತದ್ದು ಯಾರು? ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ ಕ್ರಿಸ್ತ ವಿರೋಧಿನ ಅಥವಾ ಸತ್ಯವೇದವು ಹೇಳುವ ಪ್ರಕಾರ ಯೇಸು ಕ್ರಿಸ್ತನ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಈತ 2ನೇ ಅಧ್ಯಾಯ 14ನೇ ವಚನ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಆಮೇನ್. ಈ ವಾಕ್ಯವು ನಮಗೆ ತಿಳಿಸುವಂತದ್ದು ಯೇಸು ಕ್ರಿಸ್ತರು ತನ್ನ ಮರಣದ ಮುಖಾಂತರವಾಗಿ ಸಕಲ ಅಧರ್ಮವನ್ನು ವಿಮೋಚಿಸುವುದಕ್ಕೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಅಧರ್ಮವನ್ನು ಕೊನೆಗಾಣಿಸಿರುವಂತದ್ದು, ಅಧರ್ಮದಿಂದ ನಮಗೆ ವಿಮೋಚನೆ ಕೊಟ್ಟಂತದ್ದು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋದಾದ್ರೆ ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ದ್ರೋಹ ಎಂಬುದಾಗಿ ನೋಡುವುದಾದ್ರೆ ಅಥವಾ ಅಧರ್ಮ ಎಂಬುದಾಗಿ ನೋಡುವುದಾದ್ರೆ ಎರಡು ಒಂದನ್ನೇ ಸೂಚಿಸುತ್ತದೆ. ಈ ವಾಕ್ಯಗಳ ಪ್ರಕಾರ ನಮ್ಮ ಅಧರ್ಮಗಳಿಗಾಗಿ, ನಮ್ಮ ದ್ರೋಹಗಳಿಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದ್ದಾನೆ. ಅಂದರೆ ಅಧರ್ಮವನ್ನು ಕೊನೆಗಾಣಿಸಿರುವಂತದ್ದು ಯೇಸು ಕ್ರಿಸ್ತನೇ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಎರಡನೇದಾಗಿ ಪಾಪಗಳನ್ನು ತೀರಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪಾಪಗಳನ್ನು ತೀರಿಸಿದವರು ಯಾರು ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ, ಆಕೆಯು ಒಬ್ಬ ಮಗನನ್ನು ಅಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಪಾಪಗಳಿಂದ ಬಿಡಿಸುವನು ಅಥವಾ ಪಾಪವನ್ನು ತೀರಿಸುವುದು ಯೇಸು ಕ್ರಿಸ್ತನೇ ಎಂಬುದಾಗಿ ಈ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನವನ್ನು ನೀವು ಗಮನಿಸೋದಾದ್ರೆ, ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಆತನ ಮರಣದ ಮುಖಾಂತರವಾಗಿ, ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮುಖಾಂತರವಾಗಿ ನಮ್ಮ ಪಾಪಗಳನ್ನು ಆತನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ತೀರಿಸಿದ್ದಾನೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಮೂರನೇದಾಗಿ ಅಪರಾಧವನ್ನು ನಿವಾರಿಸುವುದು ಯಾರು ಎಂಬುದಾಗಿ ಗಮನಿಸೋಣ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 7, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ, ಅಂದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ನಮ್ಮ ಅಪರಾಧಗಳನ್ನು ಪರಿಹರಿಸಿದ್ದಾನೆ, ನಿವಾರಿಸಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವುದಾದರೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ ಗಮನಿಸ್ತೇವೆ. ಅಂದರೆ ಅಪರಾಧವನ್ನು ನಿವಾರಿಸುವಂತದ್ದು, ಅಪರಾಧವನ್ನು ತೀರಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ತಿಳಿದಿರಬೇಕು. ಸರಿ, ನಾಲ್ಕನೇದಾಗಿ ಸನಾತನ ಧರ್ಮವನ್ನು ಸ್ಥಾಪಿಸುವುದು ಎಂಬುದಾಗಿ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸನಾತನ ಧರ್ಮವನ್ನು ಸ್ಥಾಪಿಸಿದವರು ಯಾರು ಎಂಬುದಾಗಿ ನಾವು ವಾಕ್ಯವನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನ, ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ನಾವು ಗಮನಿಸುವಂತದ್ದು ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಯೋಹಾನನ ಹತ್ತಿರ, ಅಂದ್ರೆ ದೀಕ್ಷಾ ಸ್ನಾನವನ್ನು ಕೊಡುವಂತ ಯೋಹಾನನ ಹತ್ತಿರ ಹೇಳುವವರಾಗಿದ್ರು. ಅಂದರೆ
ಸನಾತನ ಧರ್ಮ ಅಥವಾ ಎಲ್ಲಾ ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕಾಗಿದೆ. ನೀನು ಸದ್ಯಕ್ಕೆ ಒಪ್ಪಿಕೊಂಡು ನನಗೆ ದೀಕ್ಷಾ ಸ್ನಾನವನ್ನು ಕೊಡು ಎಂಬುದಾಗಿ ಯೇಸು ಕ್ರಿಸ್ತರು ಸ್ನಾನಿಕನಾದ ಯೋಹಾನನ ಹತ್ರ ಹೇಳುವವರಾಗಿದ್ದಾರೆ. ಅಂದರೆ ಸನಾತನ ಧರ್ಮವನ್ನು ಸ್ಥಾಪಿಸುವಂತದ್ದು, ನೆರವೇರಿಸುವಂತದ್ದು ಯೇಸು ಕ್ರಿಸ್ತರೇ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 38ನೇ ವಚನವನ್ನು ನಾವು ಗಮನಿಸೋದಾದ್ರೆ, ಇದರಿಂದ ಪ್ರವಾದಿಯಾದ ಯೆಶಾಯನು ನುಡಿದ ಮಾತು ನೆರವೇರಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತರು ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದೊಂದು ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಆತನು ಸನಾತನ ಧರ್ಮವನ್ನು ಸ್ಥಾಪಿಸಿದ್ದಾರೆ, ನೆರವೇರಿಸಿದ್ದಾರೆ ಎಂಬುದಾಗಿ ಈ ಎಲ್ಲಾ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ. 5ನೇದಾಗಿ ಕನಸನ್ನು, ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಕನಸನ್ನು, ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವಂತದ್ದು ಯಾರು ಎಂಬುದಾಗಿ ಗಮನಿಸೋದಾದ್ರೆ, ಯೆಶಾಯನ ಗ್ರಂಥ 8ನೇ ಅಧ್ಯಾಯ ವಚನ 15ರಿಂದ 16. ಅವರಲ್ಲಿ ಅನೇಕರು ಎಡವಿ ಬಿದ್ದು ಭಂಗವಾಗುವರು, ಬೋನಿಗೆ ಸಿಕ್ಕಿ ನಾಶವಾಗುವರು. ಬೋಧನೆಯನ್ನು ಕಟ್ಟಿಡು, ನನ್ನ ಶಿಷ್ಯರೊಳಗೆ ಉಪದೇಶವನ್ನು ಮುಚ್ಚಿ ಮುದ್ರಿಸು. ಆಮೆನ್. ಯೆಶಾಯನ ಗ್ರಂಥದಲ್ಲಿ ನಾವು ಗಮನಿಸುವಂತದ್ದು ಬೋಧನೆಯನ್ನು ಕಟ್ಟಿಡುವಂತದ್ದು, ಮುದ್ರೆ ಹಾಕುವಂತದ್ದು, ಮುದ್ರಿಸುವಂತದ್ದು ಇದು ಯೇಸು ಕ್ರಿಸ್ತನ ಕೆಲಸವಾಗಿದೆ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಆತನು ಯೆಹೋವನಾಗಿದ್ದರು. ಯೇಸು ಕ್ರಿಸ್ತರು, ಯೇಸು ಅಂದ್ರೆ ರಕ್ಷಕ, ಯೆಹೋವ ಅಂದ್ರೆ ಇರುವಾತನು. ಆತನು ಮಾಂಸ ರೂಪವಾಗಿ ಈ ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಇರುವಾತನಾಗಿದ್ದರು. ಆ ಸಮಯದಲ್ಲೇ ಅವರು ದೇವರ ವಾಕ್ಯವನ್ನು ಮುದ್ರೆ ಹಾಕುವವರಾಗಿದ್ದರು. ಆಮೆನ್. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋದಾದ್ರೆ, ಈ ಮಾತುಗಳು ಅಂತ್ಯದವರೆಗೆ ಮುಚ್ಚಲ್ಪಟ್ಟು ಮುದ್ರೆ ಹಾಕಿವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಮುಚ್ಚುವಂತದ್ದು, ಮುದ್ರೆ ಹಾಕುವಂತದ್ದು, ಯಥಾರ್ಥ ಮಾಡುವಂತದ್ದು ನಮ್ಮ ದೇವರ ಕೆಲಸವಾಗಿರುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ಈಗ 6ನೇದು ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಭಿಷೇಕ ಮಾಡುವಂತದ್ದು ಯಾರ ಕೆಲಸ ಎಂಬುದಾಗಿ ಗಮನಿಸೋಣ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ ವಚನ 1. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ. ಆಮೆನ್. ಇಲ್ಲಿ ಅಭಿಷೇಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಪ್ರವಾದನೆ ವಾಕ್ಯವು ಎಲ್ಲಿ ನೆರವೇರಿದೆ ಎಂಬುದಾಗಿ ನೀವು ಕೇಳೋದಾದ್ರೆ, ಲೂಕ 4ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತರು ಸಭಾಮಂದಿರದಲ್ಲಿ ಆ ಸುರುಳಿಯನ್ನು ತೆಗೆದುಕೊಂಡು ಓದುವವರಾಗಿದ್ದಾರೆ. ಅಲ್ಲೂ ಕೂಡ ಅಭಿಷೇಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನು ಮಗನಾಗಿ ಬರುವುದಕ್ಕಿಂತ ಮುಂಚಿತವಾಗಿಯೇ ಅವರು ತಂದೆಯಾಗಿದ್ದಾಗ ಅಭಿಷೇಕಿಸಿದರು ಎಂಬುದಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಇಲ್ಲಿವರೆಗೂ ನಾವು ಗಮನಿಸಿದಂತಹ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 24ನೇ ವಚನದಲ್ಲಿ 6 ಕಾರ್ಯಗಳನ್ನು ನೆರವೇರಿಸಿರುವಂತದ್ದು ನಮ್ಮ ದೇವರಾದ ಯೇಸು ಕ್ರಿಸ್ತನೇ ಎಂಬುದಾಗಿ, ಮತ್ತು ಆ 70 ವಾರಗಳು ಅಂದ್ರೆ 490 ವರ್ಷಗಳು ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ಅದನ್ನು ಕೊಡಲ್ಪಟ್ಟಿರುವಂತದ್ದು ಇಸ್ರಾಯೇಲ್ ಜನರಿಗೆ ಮಾತ್ರ ಎಂಬುದಾಗಿ ತಿಳಿದುಕೊಂಡೆವು. ಹಾಗೆಯೇ ಅದರ ಪ್ರಾರಂಭದ ಸಮಯ ಕ್ರಿಸ್ತಪೂರ್ವ 457ರಲ್ಲಿಯೇ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಸರಿ, ಈಗ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಇದನ್ನು ತಿಳಿದು ಮಂದಟ್ಟು ಮಾಡಿಕೊ, ಯೆರೂಸಲೇಮು ಜೀರ್ಣೋದ್ಧಾರಕ್ಕಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವವು. ಆ ಕಾಲವು ಬಹು ಕಷ್ಟಕಾಲ. ಆಮೆನ್. ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ನಾವು ಗಮನಿಸುವಂತದ್ದು ಯೆರೂಸಲೇಮು ಜೀರ್ಣೋದ್ಧಾರಕ್ಕಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿ ಹೊರಡುವುದರಿಂದ ಎಂಬುದಾಗಿ. ಸೊ ಇದು ಕಟ್ಟಲ್ಪಡುವುದಕ್ಕೆ ಹೊರಡಿದ್ದು ಆ ಸಮಯ ಯಾವುದು ಅಂದ್ರೆ ಕ್ರಿಸ್ತಪೂರ್ವ 457ರಲ್ಲಿ ಎಂಬುದಾಗಿ ಎಜ್ರನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಂಡೆವು ಅಲ್ವಾ. ಸೊ ಅದರಲ್ಲಿ ಈಗ ಗಮನಿಸುವಂತದ್ದು ಅಭಿಷಕ್ತನಾದ ಪ್ರಭು ಬರುವುದರೊಳಗೆ, ಅಂದ್ರೆ ಯೇಸು ಕ್ರಿಸ್ತನು ಬರುವುದರೊಳಗೆ 7 ವಾರ ಮತ್ತು 62 ವಾರ, ಅಂದರೆ ಒಟ್ಟಾರೆ 69 ವಾರ ಕಳೆಯಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಅಂದರೆ ಯೇಸು ಕ್ರಿಸ್ತರು ಬರುವುದರೊಳಗೆ ಒಟ್ಟು 69 ವಾರ ಕಳೆಯಬೇಕು. ಇನ್ನೂ ಸ್ಪಷ್ಟವಾಗಿ ಗಮನಿಸೋದಾದ್ರೆ ಕ್ರಿಸ್ತಪೂರ್ವ 457 ಪ್ರಾರಂಭಗೊಂಡು ಯೇಸು ಕ್ರಿಸ್ತರು ಬರುವುದರೊಳಗೆ 7 ವಾರ 62, ಒಟ್ಟು 69 ವಾರ ಕಳೆಯಬೇಕು. 70ನೇ ವಾರದಲ್ಲಿ ಯೇಸು ಕ್ರಿಸ್ತರು ಪ್ರಕಟವಾಗಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ನಮ್ಗೆ ಈಗ ಒಂದು ಪ್ರಶ್ನೆ ಉದ್ಭವಿಸಬಹುದು, ಬ್ರದರ್ ಇದು 62 ವಾರ ಮತ್ತು 7 ವಾರ ಮತ್ತು 26
4ನೇ ವಚನದಲ್ಲಿ 70 ವಾರ ಈ ಯಾಕೆ ಬ್ರದರ್ ಈ ರೀತಿಯಾಗಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ಕೇಳೋದಾದ್ರೆ ಅದಕ್ಕೆ ವಾಕ್ಯ ಇದೆ. ವಾಕ್ಯವನ್ನು ಗಮನಿಸೋಣ. ಯೆಶಾಯ 28ನೇ ಅಧ್ಯಾಯ 13ನೇ ವಚನ. ಆದರೆ ಅವರು ಹೋಗಿ ಹಿಂದಕ್ಕೆ ಎಡವಿ ಮುರಿದುಕೊಳ್ಳುವ ಹಾಗೆಯೂ ಬೋನಿನಲ್ಲಿ ಹಿಡಿಯಲ್ಪಟ್ಟು ಸಿಕ್ಕಿ ಬೀಳುವ ಹಾಗೆಯೂ ಕರ್ತನ ವಾಕ್ಯವು ಅವರಿಗೆ ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರುವುದು. ಆಮೆನ್. ಈ ವಾಕ್ಯದ ಪ್ರಕಾರ ನಾವು ಹುಡುಕಿ ಓದಿ ತಿಳಿದುಕೊಳ್ಳಿ ಎಂಬ ಒಂದೇ ಒಂದು ಕಾರಣದಿಂದ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ವಾಕ್ಯ ಬರೆಯಲ್ಪಟ್ಟಿದೆ. ಆದುದರಿಂದ ಇದನ್ನು ಸ್ಪಷ್ಟವಾಗಿ ಓದಿ ನಾವು ತಿಳಿದುಕೊಳ್ಳುವವರಾಗಿರ್ಬೇಕು. ಸರಿ, ಮುಖ್ಯವಾದ ವಿಷಯಕ್ಕೆ ಬರೋಣ. ಕ್ರಿಸ್ತಪೂರ್ವ 457 ಪ್ರಾರಂಭಗೊಂಡು ಯೇಸು ಕ್ರಿಸ್ತರು ಬರುವುದಕ್ಕೆ 69 ವಾರಗಳು ಕಳೆಯಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಬಂದಿದ್ದಾರಾ ಎಂಬುದಾಗಿ ಗಮನಿಸೋದಾದ್ರೆ ಹೌದು, ಬಂದಿದ್ದಾರೆ ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟಪಡಿಸುವಂತದ್ದಾಗಿದೆ. ಇದು ಹೇಗೆ ಎಂಬುದಾಗಿ ಗಮನಿಸೋಣ. ಮಾರ್ಕ 1ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಆಮೆನ್. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುವಂತದ್ದು ಯೇಸು ಕ್ರಿಸ್ತರು ಬಂದು ಹೇಳುವಂತ ಮಾತು ಕಾಲವು ಪರಿಪೂರ್ಣವಾಯಿತು ಎಂಬುದಾಗಿ. ಯಾವ ಕಾಲ ಎಂಬುದಾಗಿ ಗಮನಿಸೋದಾದ್ರೆ ಇಸ್ರಾಯೇಲ್ ಜನರಿಗೆ ಕೊಡಲ್ಪಟ್ಟಿದ್ದಂತ ಆ 70 ವಾರಗಳಲ್ಲಿ 69 ವಾರಗಳು ಮುಗಿದಿವೆ. ಇನ್ನು ಇರುವಂತದ್ದು ಒಂದೇ ವಾರ. ಕಾಲವು ಪರಿಪೂರ್ಣವಾಯಿತು, ಈಗ ದೇವರ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ನಮಗೆ ವಾಕ್ಯವು ಸ್ಪಷ್ಟವಾಗಿ ಕರ್ತನಾದ ಯೇಸು ಕ್ರಿಸ್ತರೇ ಹೇಳುವವರಾಗಿದ್ರು. ಸೊ ಇದಕ್ಕೆ ಇನ್ನೊಂದು ವಾಕ್ಯವನ್ನು ನಾವು ಗಮನಿಸೋದಾದ್ರೆ ಗಲಾತ್ಯ 4ನೇ ಅಧ್ಯಾಯ 4ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಕಾಲವು ಪರಿಪೂರ್ಣವಾದ ನಂತರ ಬಂದಿದ್ದಾರೆ. ಅಂದ್ರೆ 69 ವಾರಗಳು ಕಳೆದ ನಂತರ 70ನೇ ವಾರದಲ್ಲಿ ಕಾಲಿಟ್ಟಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಇದು ಹೇಗೆ ಹೇಳ್ತೀರಾ ಬ್ರದರ್, 70ನೇ ವಾರದಲ್ಲಿ ಅವರು ಬಂದಿದ್ದಾರೆ ಎಂಬುದಕ್ಕೆ ವಾಕ್ಯ ಆಧಾರ ಏನಾದ್ರೂ ಇದೆಯಾ ಎಂಬುದಾಗಿ ಕೇಳೋದಾದ್ರೆ ಹೌದು, ವಾಕ್ಯ ಆಧಾರಗಳಿವೆ. ಅದನ್ನು ಮುಂದೆ ಗಮನಿಸೋಣ. ಇದು ಮಾತ್ರವಲ್ಲದೆ ಆ ಸಮಯದಲ್ಲಿ ಸ್ನಾನಿಕನಾದ ಯೋಹನನ ಹತ್ತಿರ ಫರಿಸಾಯರು ಮತ್ತು ಸದ್ದುಕಾಯರು ಅವರ ಆಳುಗಳನ್ನು ಕಳುಹಿಸಿ ಬರಬೇಕಾದ ಮೆಸ್ಸಿಯನು ಅಥವಾ ಕ್ರಿಸ್ತನು ನೀನೇನಾ ಎಂಬುದಾಗಿ ಕೇಳುವವರಾಗಿದ್ರು. ಯಾಕಂದರೆ ಕೆಲವು ಜನರಿಗೆ ಗೊತ್ತಿತ್ತು ಯೇಸು ಕ್ರಿಸ್ತರು ಇದೇ ವರ್ಷದಲ್ಲಿ ಪ್ರಕಟವಾಗಬೇಕು, ಅಂದರೆ 69 ವಾರ ಕಳೆದ ಮೇಲೆ 70ನೇ ವಾರದಲ್ಲಿ ಪ್ರಕಟವಾಗಬೇಕು ಎಂಬುದಾಗಿ ಅವರು ಓದಿ ತಿಳಿದುಕೊಂಡಿದ್ದರು. ದಾನಿಯೇಲನ ಜೊತೆಲಿದ್ದಂತ ಆ ಪ್ರವಾದಿಗಳು ಶಾಸ್ತ್ರಿಗಳು ಅವರಿಗೆ ತಿಳಿಸುವಂತವರಾಗಿದ್ದರು. ಅದಕ್ಕೆ ಅವರು ಕೇಳುವವರಾಗಿದ್ದರು. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಯೋಹಾನ 1ನೇ ಅಧ್ಯಾಯ ವಚನ 24ರಿಂದ 25. ಬಂದಿದ್ದವರು ಫರಿಸಾಯರ ಕಡೆಯವರಾಗಿದ್ದು, ನೀನು ಕ್ರಿಸ್ತನೋ, ಎಲಿಯನೋ, ಆ ಪ್ರವಾದಿಯೋ ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದರು. ಆಮೆನ್. ಇಲ್ಲಿ ನಾವು ಗಮನಿಸುವಂತದ್ದು ಯೇಸು ಕ್ರಿಸ್ತರು ಬಂದಂತ ವರ್ಷದಲ್ಲೇ ಯೋಹಾನನು ಕೂಡ ಬಂದು ಅಲ್ಲಿದ್ದಂತ ಜನರಿಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತಿದ್ದನು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದಿದ್ದೇವೆ ಅಲ್ವೇ. ಸೊ ಅದನ್ನೇ ಅವರು ಗುರುತಿಸಿ ಯೇಸು ಕ್ರಿಸ್ತರು ಇದೇ ವರ್ಷದಲ್ಲಿ ಬರಬೇಕು ಎಂಬ ಒಂದೇ ಒಂದು ಕಾರಣದಿಂದ ಅವನನ್ನು ನೀನೇನಪ್ಪ ಕ್ರಿಸ್ತನು ಎಂಬುದಾಗಿ ಕೇಳುವವರಾಗಿದ್ರು. ಆದ್ರೆ ಅವನು ಬಹಿರಂಗವಾಗಿ ಹೇಳಿದ್ದೇನೆಂದ್ರೆ ನಾನು ಕ್ರಿಸ್ತನಲ್ಲ, ನನ್ನ ಹಿಂದೆ ಬರುವಾತನೇ ಕ್ರಿಸ್ತನು, ಅವನು ನನಗಿಂತಲೂ ಶಕ್ತನು ಎಂಬುದಾಗಿ ಹೇಳುವವರಾಗಿದ್ರು. ಸರಿ, ಈಗ ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಪ್ರಕಟಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಗಮನಿಸೋಣ. ಅಂದ್ರೆ ಅವರು ಬರುವುದಕ್ಕೆ 69 ವಾರ ಕಳೆಯಬೇಕಾಗಿತ್ತು. ಕಳೆದ ನಂತರ 70ನೇ ವಾರದಲ್ಲಿ ಅವರು ಪ್ರಕಟಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಹೌದು, ಪ್ರಕಟಿಸಿಕೊಂಡಿದ್ದಾರೆ. ಅದು ಹೇಗೆ ಎಂಬುದಾಗಿ ಗಮನಿಸೋಣ. ಮೊದಲನೇದಾಗಿ 69 ವಾರಗಳಿಗೆ ಎಷ್ಟು ವರ್ಷ ಎಂಬುದಾಗಿ ನಾವು ತಿಳಿದಿರಬೇಕು. ಸರಿ, 69 ವಾರಗಳಿಗೆ ಎಷ್ಟು ವರ್ಷ ಎಂಬುದಾಗಿ ಲೆಕ್ಕಿಸುವುದಾದ್ರೆ 483 ವರ್ಷಗಳು ಬರುತ್ತವೆ. ಹೇಗೆಂದರೆ 7 × 69 483 ದಿನಗಳು. ಈ ದಿನಗಳು ಪ್ರವಾದನೆಯ ದಿನಗಳಾಗಿರುವುದರಿಂದ 483 ವರ್ಷಗಳು ಆಗುತ್ತವೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಬೇಕು. ಸರಿ, ಈ 483 ವರ್ಷ ಕಳೆದ ನಂತರ ಯೇಸು ಕ್ರಿಸ್ತರು ಬಂದಿದ್ದಾರೆ ಎಂಬುದಾಗಿ ಯಾವ ರೀತಿಯಾಗಿ ಲೆಕ್ಕ ಹಾಕಿಕೊಳ್ಳುವುದು ಎಂಬುದಾಗಿ ಗಮನಿಸೋಣ. ನಮ್ಮ ಹತ್ರ ಇರುವಂತಹ ಕ್ಯಾಲ್ಕುಲೇಟರ್ ತಗೊಂಡು 483 ವರ್ಷವನ್ನು ಅಲ್ಲಿ ಎಣಿಸಿ ಮೈನಸ್ 457 ಹೊಡೆಯೋದಾದ್ರೆ ಅದು ಬಂದು ನಿಲ್ಲುವಂತದ್ದು 26 ಅಂಕಿಯನ್ನು ತೋರಿಸುವಂತದ್ದಾಗಿದೆ. ಏನಿದು 26 ಎಂಬುದಾಗಿ ಗಮನಿಸೋದಾದ್ರೆ ಈ 26ನೇ ಇಸ್ವಿಯಲ್ಲೇ ಯೇಸು ಕ್ರಿಸ್ತನು ಪ್ರಕಟವಾಗಿದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಇದು ಯಾವ ರೀತಿಯಾಗಿ ಯಾಕೆ ನಾವು ಮೈನಸ್ ಮಾಡಬೇಕು, ಯಾಕೆ ಇದನ್ನು ಕಳಿಬೇಕು ಎಂಬುದಾಗಿ ಕೇಳೋದಾದ್ರೆ ಕ್ರಿಸ್ತ ಪೂರ್ವದಲ್ಲಿ ಎಣಿಸುತ್ತಿದ್ದ ಅಂಕಿಗಳು ಹೇಗಿದ್ದವು ಅಂದರೆ 100, 99, 98, 97, 96 ಹೀಗೆ ಎಲ್ಲವೂ ಇಳ್ಕೊಂತ ಬರ್ತಾ ಇತ್ತು. ಆದ್ರೆ ಕ್ರಿಸ್ತ ಶಕದಲ್ಲಿ 1, 2, 3, 4 ಅಂತ ಎಣಿಕೆಯಾಗಿ ಹೇರ್ಕೊಂತ ಹೋಗುತ್ತೆ. ಆದುದರಿಂದ ನಾವಿಲ್ಲಿ ಲೆಕ್ಕಾಚಾರ ಹಾಕಬೇಕಾಗಿರುವಂತದ್ದು 483 ಅನ್ನು ಹಾಕಿ ಮೈನಸ್ 457 ಹಾಕೋದಾದ್ರೆ ಅಲ್ಲಿ ನಮಗೆ ಸಿಗುವಂತದ್ದು ಕ್ರಿಸ್ತ ಶಕ 26 ಎಂಬುದಾಗಿ
ನಮಗೆ ಸ್ಪಷ್ಟವಾಗಿ ಲೆಕ್ಕ ಸಿಗುವಂತದ್ದಾಗಿದೆ. ಆದುದರಿಂದ ಆ 26ಗೆ ನಾವು ಒಂದು ಅಂಕಿಯನ್ನು, ಒಂದು ನಂಬರ್ ಅನ್ನು ಸೇರಿಸಿಕೊಳ್ಬೇಕು. ಯಾಕೆ ಅಂದ್ರೆ ಕ್ರಿಸ್ತಪೂರ್ವ, ಕ್ರಿಸ್ತಶಕ ಈ ಎರಡರ ಮಧ್ಯದಲ್ಲಿ 0 ಇರುವಂತ ಕಾರಣವನ್ನು ಆ 0ಯನ್ನು ಒಂದಾಗಿ ಲೆಕ್ಕ ಹಾಕಿಕೊಳ್ಳಬೇಕು. ಯಾಕಂದ್ರೆ 0ಇಂದಲೇ ಪ್ರಾರಂಭ ಆಗುವಂತದ್ದು. ಆದುದರಿಂದ ಆ 26ಕ್ಕೆ ಒಂದು ನಂಬರ್ ಅನ್ನು ಸೇರಿಸಿಕೊಳ್ಳೋದಾದ್ರೆ 27 ಎಂಬ ಒಂದು ನಂಬರ್ ಬರ್ತದೆ. ಈ 27ರಲ್ಲೇ ಯೇಸು ಕ್ರಿಸ್ತರು ಪ್ರಕಟವಾಗಿದ್ದು, ಅಂದ್ರೆ ಇತಿಹಾಸವನ್ನು ನೋಡೋದಾದ್ರೆ 26 ಎಂಬುದಾಗಿ ಬರುತ್ತದೆ. ಆ 0 ಇರುವಂತದಕ್ಕೆ ಒಂದು ವರ್ಷವನ್ನು ಸೇರಿದ್ರೆ 27 ನಮಗೆ ತೋರಿಸುವಂತದ್ದಾಗಿದೆ. ಸರಿ, ಈ 26ರಲ್ಲಿ ಯೇಸು ಕ್ರಿಸ್ತರು ಪ್ರಕಟವಾಗಿದ್ದಾರಾ? ಇದಕ್ಕೆ ಪುರಾವೆ ಅಥವಾ ಆಧಾರ ಏನಾದ್ರೂ ಇದೆಯಾ ಎಂಬುದಾಗಿ ಕೇಳೋದಾದ್ರೆ ನಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ಯೇಸು ಕ್ರಿಸ್ತರು ಹುಟ್ಟಿರುವಂತದ್ದು ಕ್ರಿಸ್ತಪೂರ್ವ 4ರಲ್ಲಿ ಎಂಬುದಾಗಿ ಇತಿಹಾಸ ನಮ್ಗೆ ಹೇಳುವಂತದ್ದಾಗಿದೆ. ಸರಿ, ಕ್ರಿಸ್ತಪೂರ್ವ 4ರಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದ್ರೆ ಕ್ರಿಸ್ತಶಕ 26ರಲ್ಲಿ ಬರೋದಾದ್ರೆ 26×4=30. ಅವರು 30ನೇ ವಯಸ್ಸಿನಲ್ಲಿ ಪ್ರಕಟಗೊಳ್ಳಬೇಕು. ಆ 30ನೇ ವಯಸ್ಸಿನಲ್ಲಿ ಅವರು ಪ್ರಕಟಗೊಂಡಿದ್ದಾರಾ ಎಂಬುದಾಗಿ ನಾವು ಹೇಗೆ ತಿಳಿದುಕೊಳ್ಳುವಂತದ್ದು ಎಂಬುದಾಗಿ ನೀವು ಕೇಳೋದಾದ್ರೆ ಅದಕ್ಕೆ ವಾಕ್ಯವನ್ನು ಗಮನಿಸೋಣ. ಲೂಕ 3ನೇ ಅಧ್ಯಾಯ 23ನೇ ವಚನ. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು. ಆಮೇನ್. ಇಲ್ಲಿ ಸ್ಪಷ್ಟವಾಗಿ ನಾವು ಇದನ್ನು ತಿಳ್ಕೊಳ್ಳೋದಾದ್ರೆ ಯೇಸು ಕ್ರಿಸ್ತರು 30ನೇ ವಯಸ್ಸಿನಲ್ಲಿ ಪ್ರಕಟವಾಗಿದ್ದಾರೆ. ಅಂದರೆ ಕ್ರಿಸ್ತಪೂರ್ವ 4ರಲ್ಲಿ ಅವರು ಜನಿಸಿದ್ದಾರೆ, ಕ್ರಿಸ್ತಶಕ 26ರಲ್ಲಿ ಅವರು ಬಂದಿದ್ದಾರೆ. ಒಟ್ಟು ಅವರಿಗೆ 30 ವರ್ಷ ಆಗಿದೆ. ಆ 30ನೇ ವರ್ಷದಲ್ಲಿ ಅವರು ಪ್ರಕಟಿಸಿಕೊಂಡಿದ್ದಾರೆ. ಅಂದರೆ 69 ವಾರವಾದ ನಂತರ, ಅಂದ್ರೆ 483 ವರ್ಷವಾದ ನಂತರ ಅವರು 70ನೇ ವಾರದಲ್ಲಿ ಪ್ರಕಟವಾಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಆಧಾರ ಮತ್ತು ಇತಿಹಾಸ ಎರಡೂ ಕೂಡ ನಮಗೆ ಸಾಕ್ಷಿ ಹೇಳುವಂತದ್ದಾಗಿದೆ. ಸರಿ, ಈಗ ಮಿಕ್ಕಿರುವಂತ ಒಂದು ವಾರ, 69 ವಾರ ಯೇಸು ಕ್ರಿಸ್ತನವರೆಗೂ ಕಳೆದಿದೆ. ಸರಿ, ಈಗ 70ನೇ ವಾರ ಅಂದ್ರೆ ಒಂದು ವಾರ ಯಾವ ರೀತಿಯಾಗಿ ಕಳೆದಿದೆ, ಅದು ಎಲ್ಲಿಂದ ಎಲ್ಲಿವರೆಗೆ ಯಾರು ನೆರವೇರಿಸಿದರು ಎಂಬುದಾಗಿ ಗಮನಿಸೋಣ. ಯಾಕಂದ್ರೆ ಇಂದಿನ ಅನೇಕ ಬೋಧಕರು ಹೇಳುವಂತದ್ದು 69 ವಾರ ನೆರವೇರಿದೆ, ಸರಿ, ಆದ್ರೆ ಒಂದು ವಾರ ಬಾಕಿ ಇದೆ, ಅದು ಕ್ರಿಸ್ತ ವಿರೋಧಿ ನೆರವೇರಿಸುತ್ತಾನೆ ಬಂದು ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆ ಅಥವಾ ವಿರೋಧವಾಗಿದೆ ಎಂಬುದಾಗಿ ಮಿಕ್ಕಿರುವಂತ ಇನ್ನೆರಡು ವಾಕ್ಯಗಳನ್ನು ನಾವು ಓದಿ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ನನ್ನ ಸಹೋದರ ಸಹೋದರರೇ. ಸರಿ, ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 9ನೇ ಅಧ್ಯಾಯ 26ನೇ ವಚನ. 62 ವಾರವಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನು ಇರದು, ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು. ಆಮೇನ್. ಸರಿ, ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಮೊದಲನೇ 25ನೇ ವಾಕ್ಯದಲ್ಲಿ 7 ವಾರಗಳು ಎಂಬುದಾಗಿ ಗಮನಿಸ್ತೋ, ಮತ್ತು 26ನೇ ವಾಕ್ಯದಲ್ಲಿ 62 ವಾರವಾದ ಮೇಲೆ ಎಂಬುದಾಗಿ, ಒಟ್ಟು 69 ವಾರವಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು ಎಂಬುದಾಗಿ ಗಮನಿಸುತ್ತೇವೆ. ಅಭಿಷಕ್ತನು ಅಂದ್ರೆ ಯಾರು? ಯೇಸು ಕ್ರಿಸ್ತರು. ಈ ಯೇಸು ಕ್ರಿಸ್ತರು ಛೇದಿಸಲ್ಪಡುವನು ಅಂದ್ರೆ ಮರಣವನ್ನು ಹೊಂದುವನು ಎಂಬುದಾಗಿ ಈ ವಾಕ್ಯದ ಅರ್ಥ. ಸರಿ, ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಮರಣವನ್ನು ಹೊಂದಿದ್ದಾರಾ ಎಂಬುದಾಗಿ ಗಮನಿಸೋದಾದ್ರೆ ಹೌದು, ಹೊಂದಿದ್ದಾರೆ. ಅದಕ್ಕೆ ವಾಕ್ಯವನ್ನು ಗಮನಿಸೋಣ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನ. ಹಾಗೆಯೇ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕದಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಆಮೆನ್. ಇಲ್ಲಿ ನಾವು ಗಮನಿಸುವಂತದ್ದು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಆತನು ಯಜ್ಞವಾಗಿದ್ದಾನ, ಅಭಿಷಕ್ತನಾದ ಆ ಪ್ರಭುವು ಛೇದಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಗಮನಿಸೋದಾದ್ರೆ ಹೌದು, ಛೇದಿಸಲ್ಪಟ್ಟಿದ್ದಾರೆ. ಆತನು ಮರಣವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ ನೀವು ಗಮನಿಸೋದಾದ್ರೆ ಒಂದೇ ಯಜ್ಞವನ್ನು ಸಮರ್ಪಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ತನ್ನನ್ನು ಯಜ್ಞವಾಗಿ ಅರ್ಪಿಸಿದ್ದಾರೆ, ಆತನು ಮರಣವನ್ನು ಹೊಂದಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರರೇ. ಸರಿ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 26ನೇ ವಚನದಲ್ಲಿ ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಇದು ಯಾರು ಎಂಬುದಾಗಿ ಕೇಳೋದಾದ್ರೆ ಇದು ಯೇಸು ಕ್ರಿಸ್ತನು ಅಲ್ಲ, ಅಥವಾ ಕ್ರಿಸ್ತ ವಿರೋಧಿಯೂ ಅಲ್ಲ. ಇವನು ಟೈಟಸ್ ರಾಜ. ಈ ಟೈಟಸ್ ರಾಜ ಯಾರು ಅಂದರೆ ವೆಸ್ಪೇಸಿಯನ್ ಎಂಬ ಒಬ್ಬ ರಾಜನ ಮಗ
ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಇದು ಹೇಗೆ ಎಂಬುದಾಗಿ ನೀವು ಕೇಳೋದಾದ್ರೆ, ಕ್ರಿಸ್ತ ಶಕ 70ರಲ್ಲಿ ಯೆರೂಸಲೇಮನ್ನು ದೇವಾಲಯವನ್ನು ನಾಶ ಮಾಡಿದವನು ಟೈಟಸ್ ರಾಜ ಎಂಬುದಾಗಿ ಇತಿಹಾಸದಲ್ಲೇ ಸ್ಪಷ್ಟವಾಗಿ ನಾವು ನೋಡಿ ತಿಳಿದುಕೊಳ್ಳಬಹುದು ನನ್ನ ಸಹೋದರ ಸಹೋದರರೇ. ಆದರೆ ಅನೇಕ ಸುಳ್ಳು ಉಪದೇಶಕರು ಹೇಳುವಂತದ್ದು ಇದು ಕ್ರಿಸ್ತ ವಿರೋಧಿ, ಇದು ಆಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳುವರಾಗಿರ್ತಾರೆ. ಆದರೆ ಇದು ಕ್ರಿಸ್ತ ವಿರೋಧಿ ಅಲ್ಲ. ಯಾಕಂದ್ರೆ ಕ್ರಿಸ್ತ ವಿರೋಧಿಯ ಬಗ್ಗೆ ದಾನಿಯೇಲನ ಪುಸ್ತಕದಲ್ಲಿ ಚಿಕ್ಕ ಕೊಂಬು ಎಂಬುದಾಗಿ ಬರೆದಿದೆಯ ಹೊರತು, ಅಂದ್ರೆ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 8ನೇ ವಚನದಿಂದ 25ನೇ ವಚನದವರೆಗೂ ನೀವು ನೋಡುವುದಾದರೆ ಕ್ರಿಸ್ತ ವಿರೋಧಿಯನ್ನು ಚಿಕ್ಕ ಕೊಂಬು ಎಂಬುದಾಗಿ ಬರೆಯಲ್ಪಟ್ಟಿದೆ. ಚಿಕ್ಕ ಕೊಂಬು ಅಂದರೆ ಚಿಕ್ಕ ರಾಜ್ಯ ಎಂಬುದಾಗಿ ಅರ್ಥ. ಅವನೊಬ್ಬ ರಾಜ ಅಂತ. ಮೃಗ ಅಂದ್ರೆ ರಾಜ್ಯ, ಕೊಂಬು ಅಂದ್ರೆ ರಾಜ ಎಂಬುದಾಗಿ ದಾನಿಯೇಲನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಸೊ ಇದರಲ್ಲಿ ಬರೆಯಲ್ಪಟ್ಟಿರುವಂತದ್ದು ಟೈಟಸ್ ರಾಜ ಅಂದ್ರೆ ಪ್ರಭು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿನ್ಸ್ ಪ್ರಭು ಅಂದ್ರೆ ರಾಜಕುಮಾರ, ರಾಜನ ಮಗ ರಾಜಕುಮಾರ ಎಂಬುದಾಗಿ ಅರ್ಥ. ಇವನು ವೆಸ್ಪೇಸಿಯನ್ ಮಗ ಎಂಬುದಾಗಿ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 26ನೇ ವಚನದಲ್ಲೇ ಬರೆಯಲ್ಪಟ್ಟಿರುವಂತಹ ಆ ಟೈಟಸ್ ರಾಜನ ಬಗ್ಗೆ ಹೊರತು ಕ್ರಿಸ್ತ ವಿರೋಧಿ ಬಗ್ಗೆ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಈ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 26ನೇ ವಚನವನ್ನು ನಾವು ಗಮನಿಸುವಾಗ ಅರ್ಧ ವಾಕ್ಯವನ್ನು, ಅಂದರೆ 62 ವಾರವಾದ ಮೇಲೆ ಅಭಿಷಕ್ತನು ಛೇದಿಸಲ್ಪಡುವನು, ಅಂದರೆ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದನು ಎಂಬುದಾಗಿ ಅರ್ಥ. ನುಗ್ಗುವಿನ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವಂತದ್ದು ಇದು ಟೈಟಸ್ ರಾಜ. ಈ ವಾಕ್ಯವು ನೆರವೇರಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಈ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 26ನೇ ವಚನದಲ್ಲೇ ಅಂತ್ಯದವರೆಗೂ ಯುದ್ಧವಾಗುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂತ್ಯದವರೆಗೂ ಯುದ್ಧವಾಗುವುದು ಅಂದ್ರೆ ಏನು, ಯಾಕೆ ಈ ರೀತಿ ಅಂತ್ಯದವರೆಗೂ ಯುದ್ಧವಾಗುತ್ತದೆ ಎಂಬುದಾಗಿ ಕೇಳೋದಾದ್ರೆ, ಯೇಸು ಕ್ರಿಸ್ತರು ಯೆರೂಸಲೇಮನ್ನು ನೋಡಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ರಿಂದ 39ನೇ ವಚನವನ್ನು ನಾವು ಗಮನಿಸೋದಾದ್ರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಆಮೆನ್. ಸೊ ಯೇಸು ಕ್ರಿಸ್ತನನ್ನು ತಳ್ಳಿಬಿಟ್ಟಿದ್ದಂತ ಕಾರಣ, ಅಂದರೆ ಯೆಹೂದ್ಯರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದಂತ ಕಾರಣ ಯೇಸು ಕ್ರಿಸ್ತರೇ ಪ್ರವಾದಿಯಾಗಿ ಹೇಳಿದ್ದಾರೆ, ಅಂತ್ಯದವರೆಗೂ, 2ನೇ ಬರೋಣದವರೆಗೂ ಯುದ್ಧ ನಡೀತಾನೆ ಇರ್ತದೆ ಎಂಬುದಾಗಿ. ಆದರೆ ದಾನಿಯೇಲನ 70ನೇ ವಾರದಲ್ಲಿ ಕೊಡಲ್ಪಟ್ಟಿರುವಂತದ್ದು ಯೆರೂಸಲೇಮ್, ಅಂದ್ರೆ ಅವರು ಮನ ತಿರುಗುವುದಕ್ಕೆ ಮಾತ್ರ. ಅವರು ಮನ ತಿರುಗದೇ ಇರೋ ಕಾರಣದಿಂದ ಅದು ಅಂತ್ಯದವರೆಗೂ ಯುದ್ಧ ಆಗುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತರೇ ಇಲ್ಲಿ ಸ್ಪಷ್ಟವಾಗಿ ನುಡಿದಿದ್ದಾರೆ. ಸರಿ, ಈಗ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಪಾತಕನು ಆರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಆಮೇಲೆ ಸೊ ಇಲ್ಲಿ ನಾವು ಗಮನಿಸುವಂತದ್ದು ಆ ಪ್ರಭುವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆ ಪ್ರಭು ಅಂದರೆ ನಾವು ಗಮನಿಸಬೇಕು, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಅಭಿಷಕ್ತನಾದ ಪ್ರಭುವು ಎಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು ಯೇಸು ಕ್ರಿಸ್ತನ ಬಗ್ಗೆ. ಅದೇ ರೀತಿಯಾಗಿ ಇಲ್ಲೂ ಸಹ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಆ ಪ್ರಭುವು ಅಂದರೆ ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ ಎಂಬುದಾಗಿ ತಿಳಿದಿರಬೇಕು. ಯಾಕಂದರೆ ಅನೇಕ ಉಪದೇಶಕರು ಈ ವಾಕ್ಯವನ್ನು ತೆಗೆದುಕೊಂಡು ಇದು ಕ್ರಿಸ್ತ ವಿರೋಧಿಯನ್ನು ಸೂಚಿಸುತ್ತದೆ. ಈ ಕ್ರಿಸ್ತ ವಿರೋಧಿಯು ಬಂದು ಯೆರೂಸಲೇಮು ಮತ್ತು ಅಲ್ಲಿರುವಂತಹ ಸುತ್ತ ದೇಶದ ಜನರೊಂದಿಗೆ, ಬಹು ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು 3.5 ವರ್ಷ ಉಪದ್ರವ ಮತ್ತೆ 3.5 ವರ್ಷ ಮಹಾ ಉಪದ್ರವ ಅವನು ಕೊಟ್ಟು ಹಿಂಸಿಸುತ್ತಾನೆ ಎಂಬುದಾಗಿ ಹೇಳುವವರಾಗಿರ್ತಾರೆ. ಆದರೆ ನಾವು ಸತ್ಯವೇದ ವಾಕ್ಯವನ್ನು ಆಧಾರ ಮಾಡಿ ನೋಡಬೇಕು. ಆ ಪ್ರಭು ಎಂಬುದಾಗಿ ಗಮನಿಸುವಂತದ್ದು ಯೇಸು ಕ್ರಿಸ್ತ ಸೂಚಿಸುವಂತದ್ದು. ಮತ್ತು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಸತ್ಯವೇದದಲ್ಲಿ ಯಾರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ, ಯಾವುದಕ್ಕೋಸ್ಕರ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ, ಯಾವುದಕ್ಕೋಸ್ಕರ ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂತದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಕ್ರಿಸ್ತ ವಿರೋಧಿನ ಅಥವಾ ಯೇಸು ಕ್ರಿಸ್ತನ ಎಂಬುದಾಗಿ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಇದು ಒಡಂಬಡಿಕೆ ರಕ್ತ ಅಂತ ಬರೆಯಲ್ಪಟ್ಟಿದೆ. ಸೊ ದಾನಿಯೇಲನ ಗ್ರಂಥದಲ್ಲಿ ನಾವು ಗಮನಿಸುವ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ. ಸೊ ಇಲ್ಲೂ ಕೂಡ ಒಡಂಬಡಿಕೆ, ದೃಢವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ತನ್ನ ರಕ್ತದ ಮೂಲಕವಾಗಿ ಯೇಸು ಕ್ರಿಸ್ತರು ಮರಣವನ್ನು ಅನುಭವಿಸುವುದಕ್ಕಿಂತ ಮುಂಚಿನ ದಿನದಲ್ಲಿ ಆತನು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡವರಾಗಿದ್ರು. ಅಷ್ಟು ಮಾತ್ರ ಅಲ್ಲ, ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆ ಮಾಡಿಕೊಳ್ತಾನೆ ಎಂಬುದಾಗಿ ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ 28ನೇ ವಾಕ್ಯ ಹೇಳುತ್ತೆ, ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ. ಈ ವಾಕ್ಯ ಮಾತ್ರ ಅಲ್ಲ, ಮಾರ್ಕನ ಬರೆದ ಸುವಾರ್ತೆ 14ನೇ
ಅಧ್ಯಾಯ 24ನೇ ವಚನವನ್ನು ನಾವು ಗಮನಿಸುವುದಾದ್ರೆ, ಇದು ಒಡಂಬಡಿಕೆ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಹು ಜನರಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂತದ್ದು, ಒಡಂಬಡಿಕೆ ದೃಢಪಡಿಸುವಂತದ್ದು, ಈ ಎಲ್ಲವೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೆಲಸವೇ ಹೊರತು ಕ್ರಿಸ್ತ ವಿರೋಧಿ ಕೆಲಸ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಸರಿ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋದಾದ್ರೆ, ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನ ಕೆಲವು ಉಪದೇಶಕರು ಹಿಡ್ಕೊಂಡು ಆ 3ನೇ ದೇವಾಲಯ ಕಟ್ಟಲ್ಪಡುತ್ತೆ, ಆ ದೇವಾಲಯದಲ್ಲಿ ಕ್ರಿಸ್ತ ವಿರೋಧಿ ಬಂದು ಆ ಹಂದಿಯನ್ನು ಬಲಿ ಕೊಟ್ಟು ಅಲ್ಲಿ ಯಜ್ಞ ನೈವೇದ್ಯ ನಿಲ್ಲಿಸ್ತಾನೆ ಎಂಬುದಾಗಿ ಒಂದು ಸುಳ್ಳಾದ ಉಪದೇಶವನ್ನು ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ನಿಜವಾಗಿ ಇದರ ಅರ್ಥ ಏನು, ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು ಅಂದ್ರೆ ಅರ್ಥ ಏನು ಎಂಬುದಾಗಿ ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ ವಚನ 26ರಿಂದ 27ನೇ ವಚನವನ್ನು ಗಮನಿಸೋಣ. ಹಾಗೆಯೇ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಆಮೇನ್. ನಾವು ಗಮನಿಸುವಂತದ್ದು ಯೇಸು ಕ್ರಿಸ್ತರು ಇಲ್ಲಿ ಯಜ್ಞವಾಗಿದ್ದಾರೆ ಅಥವಾ ಸಮರ್ಪಿಸಿದ್ದಾರೆ ಎಂಬುದಾಗಿ. ಒಂದೇ ಸಾರಿ ಅಂದರೆ ಇನ್ನು ಮುಂದೆ ಬಲಿ ಕೊಡುವ ಅವಶ್ಯಕತೆ ಇಲ್ಲ ಎಂಬ ಒಂದೇ ಒಂದು ಕಾರಣದಿಂದ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಅವರು ಹೋರಿಗಳ ರಕ್ತದಿಂದ, ಓತಗಳ ರಕ್ತದಿಂದ ಬಲಿಯನ್ನು ವರ್ಷ ಅಲ್ಲಿ ಕೊಡುವವರಾಗಿದ್ರು. ಆದರೆ ಇಲ್ಲಿ ವಾಕ್ಯವನ್ನು ಗಮನಿಸಿ, ಒಂದೇ ಸಾರಿ ಆತನು ಒಪ್ಪಿಸಿಕೊಟ್ಟರು, ತನ್ನನ್ನು ತಾನೇ ಒಪ್ಪಿಸಿಕೊಟ್ಟರು ಎಂಬುದಾಗಿ ಬರೆಯಲ್ಪಡೆ. ಅಂದ್ರೆ ಇನ್ನು ಮುಂದೆ ಯಜ್ಞವನ್ನು ಕೊಡುವಂತ ಅವಶ್ಯಕತೆ ಇಲ್ಲ, ನಾನೇ ಯಜ್ಞವಾಗಿದ್ದೇನೆ ಎಂಬುದಾಗಿ ಕುರಿಮರಿಯಾಗಿ ಆತನು ಯಜ್ಞವಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನನ್ನು ನೋಡಿ ಯೋಹಾನನು ಹೇಳ್ತಾನೆ, ಇಗೋ ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಸರಿ, ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋದಾದ್ರೆ, ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಒಂದೇ ಸಾರಿ ದೇವ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದೇ ಸಾರಿ ಅಂದ್ರೆ ಇನ್ನು ನೆಕ್ಸ್ಟ್ ನಾವು ಬಲಿಯನ್ನು ಕೊಡೋದಿಲ್ಲ, ಕೊಡಬಾರದು. ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತರು ಒಂದೇ ಸಲ ಬಲಿಯಾಗಿದ್ದಾರೆ ಎಂಬುದಾಗಿ. ಸೊ ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ಅರ್ಧ ವಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರ್ಧ ವಾರ ಅಂದ್ರೆ ಅರ್ಥ ಏನು? ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ಅವರು 33.5 ವರ್ಷ ಜೀವಿಸಿದರು ಭೂಲೋಕದಲ್ಲಿ ಅಂತ. ಅಂದ್ರೆ 3.5 ವರ್ಷ ಸೇವೆ ಮಾಡಿದ್ದಾರೆ. 33.5 ವರ್ಷ ಜೀವಿಸಿ ಅದರಲ್ಲಿ 3.5 ವರ್ಷ ಸೇವೆ ಮಾಡಿದ್ದಾರೆ. ಅವರು 3.5 ವರ್ಷನೇ ಯಾಕೆ ಸೇವೆ ಮಾಡಬೇಕಾಗಿತ್ತು? ಒಂದು ಸಲ ಆಲೋಚನೆ ಮಾಡಿ ಅಲ್ವಾ. ಯೇಸು ಕ್ರಿಸ್ತನು ಪ್ರಕಟವಾದಾಗ ಯೋಹಾನನು ಕೂಡ ಅಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದ. ಯಾಕೆ ಅದೇ ಸಮಯದಲ್ಲಿ ಪ್ರಕಟವಾಗಬೇಕಾಗಿತ್ತು? ಒಂದೊಂದಕ್ಕೂ ಕೂಡ ವಾಕ್ಯ ಆಧಾರ ಇದೆ. ದಾನಿಯೇಲನ ಗ್ರಂಥ ನೆರವೇರಬೇಕಾಗಿರೋದು ಕೂಡ ವಾಕ್ಯ ಆಧಾರ ಇದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಅವರು ಸುಮ್ಮನೆ ಬಂದು ಕಾಲ ಪರಿಪೂರ್ಣವಾಯಿತು ಅಂತ ಹೇಳೋದಿಲ್ಲ. ಯಾವ ಕಾಲ ಪರಿಪೂರ್ಣವಾಯಿತು? ಆ ಯೆರೂಸಲೇಮ್ ಜನರಿಗೆ ಕೊಟ್ಟಂತ ಆ ಕಾಲ ಪರಿಪೂರ್ಣವಾಯಿತು. 69 ವಾರ ನೆರವೇರಿತು ಮತ್ತು 70ನೇ ವಾರ ಮುಗಿತಾ ಬಂತು ಎಂಬುದಾಗಿ ಹೇಳುವವರಾಗಿದ್ದು. ಯಾಕೆ ಬರೀ 3.5 ವರ್ಷನೇ ಮಾಡಬೇಕಾಗಿತ್ತು ಸೇವೆಯನ್ನು? ಈ ವಾಕ್ಯದಲ್ಲಿ ನೆರವೇರಿಸಬೇಕಾಗಿತ್ತು. ಅರ್ಧ ವಾರದಲ್ಲಿ ಅವರು ಯಜ್ಞ ನೈವೇದ್ಯವನ್ನು ನಿಲ್ಲಿಸಬೇಕಾಗಿತ್ತು. ಆ ಒಂದೇ ಕಾರಣದಿಂದಲೇ ಈ ಎಲ್ಲಾ ಕಾರ್ಯಗಳನ್ನು ಅವರು ನಡೆಸಿರುವಂತದ್ದು. ಸರಿ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ, ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಪಾತಕನು ಆರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈ ವಾಕ್ಯವನ್ನು ಸಹ ಕೆಲ ಉಪದೇಶಕರು ಹಿಡ್ಕೊಂಡು, ನೋಡಪ್ಪ 70 ವಾರ ಇನ್ನೂ ನೆರವೇರಲಿಲ್ಲ, ಇಲ್ಲಿ ಅವನು ಮುಳುಗಿಸುವ ತನಕ ಹಾಳು ಮಾಡುವನು ಅಂದ್ರೆ ಇನ್ನೂ ನೆರವೇರಲಿಲ್ಲ, ಇದು ಕೊನೆಯಲ್ಲಿ ನೆರವೇರುವಂತದ್ದಾಗಿರ್ತದೆ 70 ವಾರಗಳು ಎಂಬುದಾಗಿ. ಮತ್ತು ಇದೇ 9ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ನುಗ್ಗುವ ಪ್ರಭುವಿನ ಜನರು ಅಂತ್ಯದವರೆಗೂ ಯುದ್ಧ ಮಾಡುತ್ತಾರೆ, ಅದು ಕೊನೆ ದಿನದಲ್ಲಿ ನೆರವೇರುತ್ತದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದಿರಬೇಕಾಗಿರುವಂತದ್ದು, ಯುದ್ಧಗಳು ಕೊನೆಯವರೆಗೂ ಆಗುತ್ತದೆ, ಆದರೆ 70 ವಾರಗಳು ಮುಗಿದಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಈ ಯಾಕೆ ಯುದ್ಧಗಳು ಕೊನೆಯವರೆಗೂ ಆಗುತ್ತದೆ ಎಂಬುದಾಗಿ ನೀವು ಕೇಳೋದಾದ್ರೆ, ಮತ್ತು ಯಾಕೆ ಕ್ರಿಸ್ತ ವಿರೋಧಿ ಅಲ್ಲ ಇವನು ಎಂಬುದಾಗಿ ನೀವು ಕೇಳೋದಾದ್ರೂ ಸಹ, ಈ ಟೈಟಸ್ ರಾಜನ ಬಗ್ಗೆ ಮೊದಲೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಳು ಮಾಡುವ ಅಸಹ್ಯ ವಸ್ತು ನಿಲ್ಲಬಾರದ ಸ್ಥಳದಲ್ಲಿ ನಿಂತಿರುವಾಗ ದಾನಿಯೇಲ ಪುಸ್ತಕವನ್ನು ಓದುವವನು ತಿಳ್ಕೊಳ್ಳಿ ಎಂಬುದಾಗಿ. ಅದಕ್ಕೋಸ್ಕರ ವಾಕ್ಯವನ್ನು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 15ರಿಂದ 16. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರಾಲಯದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ. ಯೂದಾಯದಲ್ಲಿರುವವನು ಬೆಟ್ಟಗಳಿಗೆ ಓಡಿ ಹೋಗಲಿ. ಆಮೆನ್. ಯೇಸು ಕ್ರಿಸ್ತರು ಅಲ್ಲಿ ಬಂದಂತ ಸಮಯದಲ್ಲೇ, ಅಂದ್ರೆ ಶಾರೀರಿಕವಾಗಿ ಭೂಲೋಕದಲ್ಲಿ 33.5 ವರ್ಷ ಜೀವಿಸಿದಂತ ಸಮಯದಲ್ಲೇ ಶಿಷ್ಯರಿಗೆ ಹೇಳಿದ್ರು, ಹಾಳು ಮಾಡುವ ಅಸಹ್ಯ ವಸ್ತು
ವಸ್ತು ನಿಲ್ಲಬಾರದ ಸ್ಥಳದಲ್ಲಿ ಅಂದರೆ ದೇವಾಲಯದ ಜಾಗದ ನಿಲ್ಲುವಾಗ ನೀವು ಇದನ್ನು ತಿಳ್ಕೊಳ್ರಿ, ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಎಂಬುದಾಗಿ. ಸೊ ಇದು ವಸ್ತು ಅಂತ ಬರೆಯಲ್ಪಟ್ಟಿದೆಯಲ್ವಾ. ಸೊ ಟೈಟಸ್ ರಾಜ ದಂಡು ತಾನೆ, ಅಲ್ಲಿದ್ದಂತ ಜನರು ತಾನೆ ಬಂದಿರುವಂತದ್ದು ಎಂಬುದಾಗಿ ನೀವು ಕೇಳೋದಾದ್ರೆ ಲೂಕ 21ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಮೇನ್. ಸೊ ಅಲ್ಲಿ ಹಾಳು ಮಾಡುವ ವಸ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ, ಇಲ್ಲಿ ದಂಡುಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಆ ರಾಜನ ಗುಂಪು ಅಥವಾ ರಾಜ್ಯದವರು ಯುದ್ಧವನ್ನು ಮಾಡಿ ಆ ದೇವಾಲಯವನ್ನು ಹಾಳು ಮಾಡಿರುವಂತದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಈ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 26ನೇ ವಚನ ಮತ್ತು 27ನೇ ವಚನದಲ್ಲಿ ಅಸಹ್ಯ ಮಾಡುವಂತಹ ವಸ್ತು, ಆ ಪಾತಕನು, ಹಾಳು ಮಾಡುವಂತಹ ಪಾತಕನು ಅಂದ್ರೆ ಅವನು ಟೈಟಸ್ ರಾಜ ವೆಸ್ಪೇಸಿಯನ್ ಮಗನನ್ನು ಸೂಚಿಸುತ್ತದೆ ಹೊರತು ಕ್ರಿಸ್ತ ವಿರೋಧಿ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ಇಲ್ಲಿವರೆಗೂ ನಾವು ಗಮನಿಸುವಂತದ್ದು ಕ್ರಿಸ್ತಪೂರ್ವ 457ರಿಂದ ಕ್ರಿಸ್ತ ಶಕ 26ರವರೆಗೂ 69 ವಾರಗಳು ನೆರವೇರಿವೆ ಎಂಬುದಾಗಿ. ಈ 70ನೇ ವಾರ ಅಂದ್ರೆ 7 ವರ್ಷ ಯಾವ ರೀತಿಯಾಗಿ ನೆರವೇರಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ತೆಗೆದುಕೊಂಡಿರುವಂತದ್ದು 30ನೇ ವಯಸ್ಸಿನಲ್ಲಿ, ಅಂದರೆ ಕ್ರಿಸ್ತ ಶಕ 26ರಲ್ಲಿ. ಆ 0 ಇಲ್ಲದೆ ಇರುವಂತ ಕಾರಣ, 0 ಇಲ್ಲದೆ ಇರುವಂತ ಕಾರಣ ಒಂದು 0ಯನ್ನು ಸೇರಿಸ್ಕೋಬೇಕು, ಅದಕ್ಕೆ 27 ಎಂಬುದಾಗಿ ಸೇರಿಸ್ಕೋಬೇಕು. ಅಂದ್ರೆ 27ರಲ್ಲಿ ಅವರು ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ 27ರಿಂದ 3.5 ವರ್ಷವನ್ನು ಲೆಕ್ಕ ಹಾಕಬೇಕು. ಆ ಸಮಯದಲ್ಲಿ ಅವರು ಬಲಿಯಾದರು, ಅಂದರೆ ತನ್ನನ್ನು ತಾವೇ ಎಲ್ಲಾ ಜನಗಳಿಗೋಸ್ಕರ ತಮ್ಮ ಪ್ರಾಣವನ್ನು ಒಪ್ಪಿಸಿಕೊಟ್ಟರು, ಅಂದ್ರೆ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸಿದರು ಎಂಬುದಾಗಿ ತಿಳಿದಿರಬೇಕು. ಅರ್ಧ ವಾರ ಅವರು ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸಿದರು, ಅದು ಅರ್ಧ ವಾರ. ಮತ್ತೆ ಮಿಕ್ಕ ಅರ್ಧ ವಾರವನ್ನು ಯಾರು ಯಾವ ಸಮಯದಲ್ಲಿ ನೆರವೇರಿಸಿದರು ಎಂಬುದಾಗಿ ನಾವು ಗಮನಿಸೋದಾದ್ರೆ ಅದಕ್ಕೋಸ್ಕರ ವಾಕ್ಯ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ ವಚನ 4ರಿಂದ 5. ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಆಮೇಲೆ ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು, ಕ್ರಿಸ್ತ ಶಕ 34ರಲ್ಲಿ ಫಿಲಿಪ್ಪನು ಸಮಾರ್ಯ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರುವವನಾಗಿದ್ದ, ಅಂದರೆ ಅನ್ಯ ಜನರಿಗೆ ಸುವಾರ್ತೆಯನ್ನು ಹೇಳುವವನಾಗಿದ್ದರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕೆ ಬಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅನ್ಯರಿಗೆ ಸುವಾರ್ತೆ ಸಾರಬಾರ್ದ ಎಂಬುದಾಗಿ ಕೇಳೋದಾದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ದಾನಿಯೇಲನ ಗ್ರಂಥದಲ್ಲಿ ಕೊಡಲ್ಪಟ್ಟಿರುವಂತಹ ಆ 70 ವಾರಗಳು ಯೆರೂಸಲೇಮ್ ಜನಗಳಿಗೆ ಅದು ಸಂಪೂರ್ಣವಾಗಿ ಮುಗಿಯಬೇಕಾಗಿತ್ತು. ಆದುದರಿಂದ ಅಲ್ಲಿಯವರೆಗೂ ಅವರು ಸುವಾರ್ತೆಯನ್ನು ಸಾರುತ್ತಿರಲಿಲ್ಲ. ಇದಕ್ಕೆ ವಾಕ್ಯ ಆಧಾರ ಇದೆಯಾ ಎಂಬುದಾಗಿ ಕೇಳೋದಾದ್ರೆ ಖಂಡಿತವಾಗಿಯೂ ಇದೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 5ರಿಂದ 6. ಈ 12 ಮಂದಿಯನ್ನು ಯೇಸು ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯ ಊರೊಳಗೆ ಹೋಗಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮನೆತನದವರ ಬಳಿಗೆ ಹೋಗಿರಿ. ಆಮೇನ್. ಇಲ್ಲಿ ನಾವು ಗಮನಿಸುವಂತದ್ದು 12 ಮಂದಿ ಶಿಷ್ಯರನ್ನು ಸುವಾರ್ತೆಗೆ ಸಾರೋಕೆ ಕಳಿಸಬೇಕಾದ್ರೆ ಯೇಸು ಕ್ರಿಸ್ತರು ಇನ್ನು ಮರಣದ ಕಂಬವನ್ನು ಏರಿರಲಿಲ್ಲ, ಸಿಲುಬೆಯಲ್ಲಿ ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿಕೊಂಡಿರಲಿಲ್ಲ. ಆ ಸಮಯದಲ್ಲಿ ಹೇಳುವಂತದ್ದು ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ ಮತ್ತು ಸಮಾರ್ಯದ ಊರೊಳಗಡೆ ಹೋಗಬೇಡಿರಿ ಎಂಬುದಾಗಿ ಹೇಳುವವರಾಗಿದ್ರು. ಅದಾದ ನಂತರ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19-20ನೇ ವಚನ ನೀವು ಗಮನಿಸೋದಾದ್ರೆ, ನೀವು ಪರಿಶುದ್ಧಾತ್ಮವನ್ನು ಕಾದಿದ್ದು ಹೊಂದಿಕೊಂಡು ಆಮೇಲೆ ಯುಗದ ಸಮಾಪ್ತಿವರೆಗೂ ಹೋಗಿ ಸುವಾರ್ತೆ ಸಾರ್ರಿ, ಭೂಮಿಯ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಯಾಗಿರ್ರಿ ಎಂಬುದಾಗಿ ಹೇಳುವವರಾಗಿದ್ರು. ಆಗ ಹೇಳಿದ್ರು ಸಹ ಸ್ಟೇಫಾನ ಸಾಯುವವರೆಗೂ ಅವರು ಅನ್ಯ ಜನಗಳ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೂ ಗೊತ್ತಿತ್ತು, ಪರಿಶುದ್ಧಾತ್ಮ ಬಂದ್ಮೇಲೂ ಕೂಡ ಅವರು ಸ್ಪಷ್ಟವಾಗಿ ತಿಳಿದಿದ್ರು ದಾನಿಯಲ್ಲಿ ಕೊಡಲ್ಪಟ್ಟಿರುವಂತಹ 70 ವಾರಗಳು ಮುಗಿಯಬೇಕಾಗಿತ್ತು. ಆ ಮುಗಿದಿದ್ದೆ ಕ್ರಿಸ್ತ ಶಕ 34ರಲ್ಲಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡ್ರು. ಅದಾದ ನಂತರನೇ ಫಿಲಿಪ್ಪನು ಹೋಗಿ ಸಮಾರ್ಯ ಪಟ್ಟಣಕ್ಕೆ ಸುವಾರ್ತೆಯನ್ನು ಸಾರುವವನಾಗಿದ್ದ. ಆಮೇಲೆ ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಆ 70 ವಾರಗಳು ನೆರವೇರಿದೆ. ಎಲ್ಲಿಂದ ಎಲ್ಲಿವರೆಗೂ ಎಂಬುದಾಗಿ ಕೇಳೋದಾದ್ರೆ ಕ್ರಿಸ್ತ ಪೂರ್ವ 457ರಿಂದ ಕ್ರಿಸ್ತ ಶಕ 34ರವರೆಗೆ. ಸೊ ಕ್ರಿಸ್ತ ಪೂರ್ವ 457ರಿಂದ ಕ್ರಿಸ್ತ ಶಕ 34ರವರೆಗೆ ಆ 70 ವಾರಗಳು ನೆರವೇರಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಈ ಭಾಗದಲ್ಲಿ ನಿಮ್ಗೆ ಏನಾದ್ರು ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರುತ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.